ಬದುಕಿನ ಪಾಲನೆ ಎಷ್ಟು ಮುಖ್ಯವೋ ಪಶುಗಳ ಪ್ರಾಣಿಗಳ ಪಾಲನೆಯೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಹೊಂದಿದೆ. ನಾವು ಮಾತನಾಡುವ ಮನುಷ್ಯರು ನಾವು ಇನ್ನಷ್ಟೇ ಸಹಕಾರದಿಂದ ರಕ್ಷಣೆ ಮಾಡಿಕೊಳ್ತೇವೆ. ಆದರೆ ಪಶುಗಳಿಗೆ ಪ್ರಾಣಿಗಳಿಗೆ ಬಾಯಿ ಇಲ್ಲ, ಮಾತನಾಡಲು ಶಕ್ತಿಯೂ ಇಲ್ಲ. ಅವು ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳಲು ಸಾಧ್ಯ? ಅವುಗಳ ರಕ್ಷಣೆ ನಮ್ಮಿಂದ ಮಾತ್ರ ಸಾಧ್ಯ. ಪಶುಗಳ ಪಾಲನೆ ಮಾಡಿದ್ರೆ ನಿಮ್ಮ ಮನೆಯಂಗಳದಲ್ಲಿ ಕಟ್ಟಿಕೊಂಡು ರಕ್ಷಣೆ ಕೊಡಿ. ನಿಮಗೆ ರಕ್ಷಣೆ ಕೊಡದಿದ್ರೆ ಪುರಸಭೆಯವರು ನಿರ್ಮಿಸಿದ ಬಂದಿದೊಡ್ಡಿಯಲ್ಲಿ ಹಾಕಿ ಅವರಾದ್ರೂ ಪಶುಗಳಿಗೆ ಪ್ರಾಣಿಗಳಿಗೆ ರಕ್ಷಣೆ ನೀಡುತ್ತಾರೆ. ಬಾಗಿಲೆದ ಪಶುವನ್ನ ಬಯಲಿಗೆ ಬಿಟ್ಟು ನರಳುವಂತೆ ಮಾಡಬೇಡಿ. ನಿಮ್ಮಂತೆ ಪಶುಗಳ ಪ್ರಾಣಿಗಳ ಜೀವ ಎನ್ನುವುದನ್ನು ಮರೆಯಬಾರದು. ರೈತರಿಗೆ ಪಶು ವೈದ್ಯಾಧಿಕಾರಿ ಡಾಕ್ಟರ್ ವಲಿಭಾಷಾ ಅವರು ಮನವಿ ಮಾಡಿದ್ದಾರೆ. ಅವರು ಪುರಸಭೆ ಬಸ್ ನಿಲ್ದಾಣದ ಆವರಣದ ಅಪೋಲೋ ಔಷಧಿ ಅಂಗಡಿಯ ಹತ್ತಿರ ಹಸುವಿನ ಕರು ಬಳಲುತ್ತಿದ್ದ ಸಮಯದಲ್ಲಿ ಕರವೇ ಶಿವರಾಮೇಗೌಡ ಬಣದ ತಾಲೂಕು ಅಧ್ಯಕ್ಷರು ಆದ ರಾಜು ಪಾಳಿಗರ್ ಹಸುವಿನ ಮರಿಯ ನರಳಾಟ ನೋಡಿದೆ. ತಕ್ಷಣವೇ ಪಶು ವೈದ್ಯಾಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ವಿಷಯ ತಿಳಿಸಿದಾಗ ಕೂಡಲೇ ಸ್ಪಂದಿಸಿದ ಪಶು ವೈದ್ಯಾಧಿಕಾರಿ ವಲಿಭಾಷಾ ಅವರೊಂದಿಗೆ ವಿಜಯ ಮಹಾಂತೇಶ್ ಭಾಗ್ಯಶ್ರೀ ಕರುವಿನ ರಕ್ಷಣೆಗೆ ಮುಂದಾಗಿ ಆರೈಕೆ ಮಾಡಿ ಕರುವಿಗೆ ಉತ್ತಮ ಶುಶ್ರೂಷೆ ಮಾಡಿ ಕರುವು ಚೇತರಿಸಿಕೊಳ್ಳುವಂತೆ ಮಾಡಿದ್ದಾರೆ. ಈ ಕೀರ್ತಿ ಪಿ ರಾಜು ಪಾಳಿಗರ್ ಅವರಿಗೆ ಸಲ್ಲಬೇಕಾಗುತ್ತೆ. ತಾವು ಯಾವುದು ಹೊಸಪೇಟೆಯಿಂದ ಬಂದ್ರೆ ಏನಾಗಿದೆ? ಕದುವಿಗೆ ಏನಾಗಿದೆ? ನಾಯಿ ಕಡಿದು ನಾಯಿ ಕಡಿದು ಟ್ರೀಟ್ ಮಾಡಿದ್ವಿ. ಅವ್ರು ಯಾರೋ ಕರ್ಕೊಂಡ್ಬಂದು ಮತ್ತೆ ಇಲ್ಲೇ ಬಿಟ್ಟು ಏನೋ ಗೊತ್ತಿಲ್ಲ. ಎಲ್ಲಿ ಮಾಡಿದ್ರಿ ಟ್ರೀಟ್ಮೆಂಟ್? ಆಸ್ಪತ್ರೆಲಿ ಮಾಡಿದ್ರ? ಏನಾಗಿತ್ತು ಇದಕ್ಕೆ? ನಾಯಿ ಕಡಿದಿದ್ರ? ಏನು ಇಂಜೆಕ್ಷನ್ ಎಷ್ಟು ಹಾಕಿದ್ರಿ? ಗ್ಲುಕೋಸ್ ಹಾಕಿದ್ರಾ? ಬೆಳಗ್ಗೆ ಹಾಸ್ಪಿಟ್ಲಲ್ಲಿ ಒಂದು 4 ಯುವಕರು ಬಂದಿದ್ರು. ಈ ಥರ ಎಲ್ಲ ಓಡಾಡ್ತಿದೆ ಅಂತೇಳಿ ಅದನ್ನು ತಂದ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿ ಎಲ್ಲ ಮೈಯೆಲ್ಲ ತೊಳೆದ್ಬಿಟ್ಟು ಆಯಿಂಟ್ಮೆಂಟ್ ಹಚ್ಚಿ ಆಮೇಲೆ ಆಂಟಿ ರೇಬಿಸ್ ವ್ಯಾಕ್ಸಿನ್ ಹಾಕಿ ಆಮೇಲೆ ಒಂದು ಗ್ಲುಕೋಸ್ ಹಾಕಿ ಎದ್ದು ಓಡಾಡಕ್ಕೆ ಹೊರಗೆ ಮಾಡೋದು ಎಲ್ಲ ಬಿಟ್ಬಿಡ್ತೀವಿ ಸರ್ ಅಂತ ಹೇಳಿದ್ರು. ಮತ್ತೆ ಇಲ್ಲೇ ರೋಡಲ್ಲೇ ಬಿಟ್ಟು ಹೋಗಿದ್ರು. ಈಗ ಅದಕ್ಕೆ ನಿಯಂತ್ರಣ ಆಗಿದೆ, ಹಸುವಿಗೆ ನಿಯಂತ್ರಣ ಆಗ್ತಿದೆ. ಹಾಗಾಗಿ ಮತ್ತೊಂದು ಸರಿ ಗ್ಲುಕೋಸ್ ಹಾಕ್ತೀವಿ ಸರ್. ಇದು ಈ ರೀತಿ ನಿಮ್ಗೆ ಎಲ್ಲೆಲ್ಲಿ ಕಂಡು ಬರ್ತಾ ಇದೆ? ಏನಂದ್ರೆ ಪಬ್ಲಿಕ್ ಇಂದ ಏನೋ ಕಂಡು ಬರ್ತಾ ಇದೆ? ಹಾಂ ಸರ್, ಸಿಟಿ ಭಾಗದಲ್ಲೇ ಕಂಡು ಬರುತ್ತೆ. ಸಿಟಿ ಭಾಗದಲ್ಲಿ ಏನಾಗುತ್ತೆ, ಬಿಡಾಡಿ ದನಗಳು ಸ್ವಲ್ಪ ಸಮಸ್ಯೆ ಜಾಸ್ತಿ. ಅದು ಆ್ಯಕ್ಚುಲಿ ಸಾಕಷ್ಟು ಬಿಡಾಡಿ ದನಗಳಾಗ್ಬಿಟ್ಟಿದೆ. ಹೀಗಾಗಿ ರೋಡಲ್ಲೇ ಓಡಾಡ್ತಾ ಆಮೇಲೆ ಮೇಲೆ ಕರ್ಕೊಂಡೋಗಿ ಮನೇಲಿ ಇಟ್ಕೊಳ್ಳಲ್ಲ, ಹಾಲು ಇಟ್ಕೊಳ್ತಾರೆ, ರೋಡಿಗೆ ಬಿಟ್ಬಿಡ್ತಾರೆ. ಅದು ತುಂಬ ಸಮಸ್ಯೆ, ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗ್ತದೆ. ನಾವೇನೋ ಚಿಕಿತ್ಸೆ ಮಾಡ್ತೀವಿ, ಏನು ಮಾಡ್ತೀವಿ, ಬಟ್ ಅದಕ್ಕೆ ಆ ಪಾಲನೆ ಮಾಡೋದು ಅದನ್ನು ಜವಾಬ್ದಾರಿತವಾಗಿ ತಮ್ಮ ಮನೆಯಲ್ಲಿ ತಮ್ಮ ದನಗಳನ್ನ ಇಟ್ಕೊಬೇಕಾಗಿದೆ. ಈ ಥರ ರೋಡಲ್ಲಿ ಬಿಟ್ಟರೆ ಎಲ್ಲರಿಗೂ ಅನಾನುಕೂಲ, ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತದೆ. ನಾವು ಇಲಾಖೆ ಚಿಕಿತ್ಸೆ ಮಾಡೋ ಒಂದು ಹಿತದೃಷ್ಟಿಯಿಂದ ನಾವು ಏನು ಬೇಕು ಮಾಡ್ತಿದ್ದೀವಿ, ಬಟ್ ಅದನ್ನು ಲಾಲನೆ ಪಾಲನೆ ಮಾಡೋದು ಅವರು ಮನೆಯಲ್ಲೇ ಇಟ್ಕೊಬೇಕಾಗಿದೆ. ಈಗ ಪಶು ವೈದ್ಯಾಧಿಕಾರಿಗಳಾಗಿ ಈ ಪಶುಗಳಿಗೆ ಇರ್ತಕ್ಕಂಥವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ತಾವು ಪಶುಪಾಲನೆ ಮಾಡ್ತಾ ಇದ್ರೆ ತಾವು ತಮ್ಮಲ್ಲಿ ಜಾಗ ಇದ್ರೆ ಮಾತ್ರ ಪಶುಪಾಲನೆ ಮಾಡ್ರಿ, ಇಲ್ಲಾಂದ್ರೆ ಜಾಗ ಇಲ್ಲಂದ್ರೆ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಜಾಗ ಇಲ್ಲಾಂದ್ರೆ ರೋಡಿಗೆ ಬಿಟ್ಟರೆ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಈಗ ರಾತ್ರಿ ಯಾರಾದರೂ ಆಕ್ಸಿಡೆಂಟ್ ಆಗ್ಬೋದು, ಗಾಡಿಗಳು ರಾತ್ರಿ ರೋಡಲ್ಲಿ ಮಲಗಿದಾಗ ಈಗ ಆಕ್ಸಿಡೆಂಟ್ ಆಗ್ಬೋದು, ಅನಾಹುತಗಳು ಸಾಕಷ್ಟು ಸಂಭವಿಸ್ತವೆ. ಈ ಒಂದು ಪರಿಸ್ಥಿತಿಯಲ್ಲಿ ಈ ಥರ ಬಿಟ್ಟೋಗ್ಬಿಟ್ರೆ ಅಯ್ಯೋ ಅನ್ಸುತ್ತೆ ಯಾರಿಗಾದ್ರೂ. ಈಗ ಪದೇ ನಾವು ಬೆಳಗ್ಗೆ ಇವಾಗ ಮಾಡಿದ್ವಿ, ಈಗ ಮತ್ತೆ ನೀವು ನೋಡ್ತೀರಿ, ನೀವು ಕರಿತೀರಿ, ಮತ್ತೆ ನಾವು ಬರ್ತೀವಿ, ಮತ್ತೆ ನಾವು ಟ್ರೀಟ್ಮೆಂಟ್ ಮಾಡಬೇಕು. ನಾವು ಏನು ಮಾಡಲಿಲ್ಲ ಅಂದರೆ ಏನು ಮಾಡಲಿಲ್ಲಪ್ಪ ಡಾಕ್ಟರ್ ಅಂತ. ಈಗ ಅಫ್ಕೋರ್ಸ್ ಇದಕ್ಕೆ ಗ್ಲೂಕೋಸ್ ಕೊಡೋದು ಅವಶ್ಯಕತೆ ಇದೆ, ಅದು ನಾವು ಕೊಡ್ತಾ ಇದ್ವಿ. ಬಟ್ ಪದೇ ಈ ಥರ ಓಡಾಡ್ತಾ ಇದ್ದಾರೆ. ಅಲ್ಲ, ಈಗ ನಿಮ್ಮ ಕರ್ತವ್ಯ ನೀವು ಮಾಡಿದ್ರೆ ತೊಂದರೆ ಇಲ್ಲ. ಬಟ್ ಅವರು ಲಾಲನೆ ಮಾಡೋರು ಅವ್ರು ಮಾಡಬೇಕು. ಅವ್ರು ತಮ್ಮ ಜಾನುವಾರುಗಳನ್ನ ಹಾಲು ಇಟ್ಕೊಂತಾರ ಹೊರತು ಅವರು ಮನೇಲಿ ಇಟ್ಕೊಳ್ಳಲ್ಲ. ಹಾಲು ಇಟ್ಕೊಂಡ್ಬಿಟ್ಟು ಬಿಟ್ಬಿಡ್ತಾರೆ. ಈ ಥರ ಕರುವಿಗೆ ನವಜಾತ ಕರು ಇದೆ, ಈ ನವಜಾತ ಕರುವಿಗೆ ಪಾಲನೆ ಮಾಡಲಿಲ್ಲ ಅಂದರೆ ಸಮಸ್ಯೆ ಆಗ್ತದೆ.
ಅದು ಕಿವಿ ಮುಚ್ಚುವ ಕಲರ್